ಅದಾಯ್ತಲ್ಲ, ಕಾನೂನು ರೀತಿಯ ಕ್ರಮ ತಗೋತಾರೆ. ಕಾನೂನು ರೀತಿಯ ಏನ್ ಕ್ರಮ ತಗೋಬೇಕು ಅದನ್ನ ತಗೋತಾರೆ. ಕನ್ನಡ ಕಾನೂನು ರೀತಿಯ ಕ್ರಮ ತಗೊಳ್ತಾರೆ. ಪೊಲೀಸ್ನವ್ರು ಇರೋದೇ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ. ಕಾನೂನು ರೀತಿಯ ಕ್ರಮ ತಗೊಳ್ತಾರೆ. ನಿನ್ನೆ ಯಾರೇ ತಪ್ಪು ಮಾಡಿದ್ರು ಕೂಡ, ಅಥವಾ ಅದು ತಪ್ಪು ಮಾಡದವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಾರೆ. ಯಾರು ಯಾವಾಗ ಕೊಟ್ಟಿದ್ರಂತೆ? ಅದಾಯ್ತಪ್ಪ, ನೋಟಿಸ್ ಕೊಟ್ಟಿರ್ಲಿ ಮಾಡಿರ್ಲಿ, ಅದು ನೋಟಿಸ್ನವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಪೊಲೀಸ್ನವರು ಅವರಿಗೆ ಉತ್ತರ ಕೊಟ್ಟಿದ್ದಾರೆ. ಕರವೇ ಅವರು ಅಥವಾ ಇನ್ಯಾವುದೇ ಸಂಘಟನೆಯವರು ಮನವಿ ಕೊಟ್ಟಿದ್ರೆ ಅದಕ್ಕೆ ಉತ್ತರ ಕೊಟ್ಟಿರ್ತಾರೆ. ಎಲ್ಲಿ ಯಾರು ಕೊಟ್ಟಿದ್ರಂತೆ? ಎಲ್ಲಿದೆ ನಿನ್ನ ಹತ್ರ ಕಾಪಿ ಇದೆಯಾ? ಕೊಟ್ಟಿದ್ರು. ಅವ್ರು ಹೇಳ್ತಾರಪ್ಪ, ಈಗ ಹೇಳ್ತಾರೆ. ನನಗೆ ಬಂದಿಲ್ಲ, ಸರ್ಕಾರಕ್ಕೆ, ಹೋಮ್ ಮಿನಿಸ್ಟರ್ಗೆ ಬಂದಿಲ್ಲ, ನನಗೆ ಬಂದಿಲ್ಲ. ಬಂದಿದ್ಯಾ? ಇಲ್ಲ, ಯಾವುದು ಬಂದಿಲ್ಲ. ನನಗಂತೂ ಬಂದಿಲ್ಲ. ಪೊಲೀಸ್ನವರಿಗೆ ಅದು ಮಾಲ್ ಆಫ್ ಏಷ್ಯಾ ಅಂತ ಎಂತದ್ದು, ಅದ್ರ ಬಗ್ಗೆ ಅದಕ್ಕೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಇದು ಕೊಟ್ಟಿದ್ರಂತೆ. ಇವರು ಬೇಡ ಅಂತ ಹೇಳಿದ್ರಂತೆ. ಫ್ರೀಡಂ ಪಾರ್ಕ್ ನಲ್ಲಿ ಮಾಡಿ ಅಂತ ಹೇಳಿದ್ರಂತೆ. ಸೊ ದಿಸ್ ಇಸ್ ದಿ ಪೊಸಿಷನ್. ಸೊ ವಿ ಆರ್ ಫಾರ್ ಕನ್ನಡ. Our government is committed to ಕನ್ನಡ. ಎಲ್ಲ ಇಂಗ್ಲಿಷ್ನವರು ಇದಾರಲ್ಲ ಇಲ್ಲಿ, ಅವ್ರಿಗೋಸ್ಕರ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಇಲ್ಲೇ ನೋಡಪ್ಪ, ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದವನು. ನಾನು ಇವತ್ತಿಗೂ ಫೈಲ್ ಮೇಲೆ ಬರೆಯೋದಿಲ್ಲ ಕನ್ನಡದಲ್ಲೇ, ಇಂಗ್ಲಿಷ್ನಲ್ಲಿ ಬರೆಯೋದೇ ಇಲ್ಲ. ಹೇಳುವಾಗ ಇಂಗ್ಲಿಷ್ನವರು, ಇವ್ರು ಯಾರೋ ಇಂಗ್ಲಿಷ್ನವ್ರು ಇರ್ತಾರಲ್ಲ ಟಿವಿಯವರು, ಇಂಗ್ಲಿಷ್ನಲ್ಲಿ ಒಂದ್ಸಾರಿ ಹೇಳಿ ಸಾರ್ ಅಂತ ಹೇಳ್ತಾರೆ. ಅದಕ್ಕೆ ನಾನು ಇಂಗ್ಲಿಷ್ನಲ್ಲಿ ಸ್ವಲ್ಪ ಹೇಳ್ತಾ ಇದ್ದೀನಿ. ಅಲ್ವೇನೆಯಾ? ನೋಡಿ, ಇವ ಇಂಗ್ಲಿಷ್ನವ. ನೋಡಿ, ಈಗ ನಾವು ಕನ್ನಡ ಭಾಷೆ ಸಾರ್ವಭೌಮತೆ ಇರಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಎರಡು ಮಾತಿಲ್ಲ. ಕನ್ನಡ ಸಾರ್ವಭೌಮ ಭಾಷೆ. ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ, ಕನ್ನಡದಲ್ಲೇ ಆಡಳಿತ ನಡೆಸಬೇಕು. ಇದರ ಬಗ್ಗೆ ಯಾವುದೇ ರಾಜಿ ಇಲ್ಲ, ಎರಡು ಮಾತಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.